ಇಂದಿನಿಂದಲೇ ರಾಜ್ಯದ ಎರಡೂ ಕ್ಷೇತ್ರಗಳಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಜಾರಿಯಾಗಿರುವಂಥದ್ದು. ಏಪ್ರಿಲ್ 9ರಂದು ಬಾಗಲಕೋಟೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ. ರಾಜಕೀಯ ನಾಯಕರ ಭಾವಚಿತ್ರ, ಸರ್ಕಾರಿ ಜಾಹೀರಾತು, ಬ್ಯಾನರ್ಗಳು ಎಲ್ಲವನ್ನ ತೆರವು ಮಾಡಲಾಗ್ತಾ ಇದೆ. ನಿನ್ನೆ ಸರ್ಕಾರಿ ಮೆಡಿಕಲ್ ಕಾಲೇಜು ಶಂಕುಸ್ಥಾಪನೆಗೆ ಹಾಕಿದ್ದಂಥ ಬ್ಯಾನರ್ಗಳನ್ನು ತೆರವು ಮಾಡಲಾಯಿತು. ಬಾಗಲಕೋಟೆ ನಗರಸಭೆ ಸಿಬ್ಬಂದಿ ಫ್ಲೆಕ್ಸ್ಗಳನ್ನು, ಬ್ಯಾನರ್ಗಳನ್ನು ತೆರವು ಮಾಡಿದ್ದಾರೆ. ಜಿಲ್ಲಾಡಳಿತ ಭವನದ ಮುಂಭಾಗ ಸೇರಿ ವಿವಿಧೆಡೆ ಅಳವಡಿಸಿದಂಥ ಫ್ಲೆಕ್ಸ್ ಮತ್ತು ಬ್ಯಾನರ್ಗಳನ್ನು ತೆರವು ಮಾಡಲಾಗಿದೆ. ಎರಡೂ ಕ್ಷೇತ್ರಗಳು ಕಾಂಗ್ರೆಸ್ ತೆಕ್ಕೆಯಲ್ಲಿದ್ದಂಥ ಕ್ಷೇತ್ರಗಳೇ. HY ಮೇಟಿ ಅವರು ಸಹ ಕಾಂಗ್ರೆಸ್ನಿಂದ ಗೆದ್ದಿದ್ರು ಬಾಗಲಕೋಟೆಯಲ್ಲಿ. ಶಾಮನೂರು ಶಿವಶಂಕರಪ್ಪನವರು ಸಹ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಕಾಂಗ್ರೆಸ್ನಿಂದಲೇ ಗೆದ್ದಿದ್ದು. ಎರಡೂ ಸಹ ಕ್ಷೇತ್ರವನ್ನು ಮತ್ತೆ ಕಾಂಗ್ರೆಸ್ ಉಳಿಸ್ಕೊಳ್ಳೋದಕ್ಕೆ ಶತಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಾಗೆ ನೋಡಿದರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ, ಎಸ್ ಅಫ್ಕೋರ್ಸ್ ಇಟ್ ಈಸ್ ಎ ಕಾಂಗ್ರೆಸ್ ಸ್ಟ್ರಾಂಗ್ ಬೆಲ್ಟ್ ಕ್ಷೇತ್ರ. ಸುಮಾರು ವರ್ಷಗಳಿಂದ ಶಾಮನೂರು ಶಿವಶಂಕರಪ್ಪನವರ ಆ ಪಾರುಪತ್ಯದಲ್ಲೇ ಇದ್ದಂತಹ ಕ್ಷೇತ್ರ ಅದು. ಕಾಂಗ್ರೆಸ್ಸೇ ಅಲ್ಲಿ ಮುಂದುವರ್ಕೊಂಡು ಬಂದಂಥ ಕ್ಷೇತ್ರ. ಹಾಗಾಗಿ ದೇರ್ ಇಸ್ ನೋ ಡೌಟ್ ಈ ಸಲ ಐ ಥಿಂಕ್ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬಹುದಾದಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಬಟ್ ಬಾಗಲಕೋಟೆ ಕ್ಷೇತ್ರಕ್ಕೆ ಬರೋದಾದರೆ ವೀಕ್ಷಕರೇ, ಅದು ಇಟ್ಸ್ ನಾಟ್ ಎ ಪ್ಯೂರ್ಲಿ ಅ ಕಾಂಗ್ರೆಸ್ ಭದ್ರಕೋಟೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅಲ್ಲಿ 1980ರ ಆಸುಪಾಸಿನಲ್ಲಿ ಜನತಾ ಪರಿವಾರದ ಅಭ್ಯರ್ಥಿಗಳು ಗೆದ್ಕೊಂಡು ಬಂದಿದ್ರು. ಅದಾದ ಮೇಲೆ ಕ್ರಮೇಣವಾಗಿ BJP ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಈಗ ಲಾಸ್ಟ್ ಟೈಮ್ HY ಮೇಟಿ ಅವರು ಗೆದ್ದಿದ್ರು. ಸೊ ಹಾಗಾಗಿ ಅಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸಹ ಜಿದ್ದಿಗೆ ಮುಂದಾಗಿ ಅಲ್ಲಿ ಗೆದ್ದಿರ್ತಕ್ಕಂಥ ನಿದರ್ಶನ ಇದೆ. ಸೊ ಹಾಗಾಗಿ ಈ ಬಾರಿ ಬಾಗಲಕೋಟೆಯಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದೇ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ವಿನೋದ್, ಈಗ ಎರಡೂ ಕ್ಷೇತ್ರಗಳ ಉಪಚುನಾವಣೆಗೆ ದಿನಾಂಕ ಫಿಕ್ಸ್ ಆಗಿದೆ. ಮುಂದಿನ ತಿಂಗಳು 9ನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ. ಪಂಚರಾಜ್ಯಗಳ ಚುನಾವಣೆಯ ಜೊತೆಗೆ ಅದು ಸಹ ನಡೆಯುತ್ತೆ ಅನ್ನುವ ವಿಚಾರ. ಸೊ ಈಗ ಈ ಅಳೆದು ತೂಗಿ ಯಾರಿಗೆ ಟಿಕೆಟ್ ಕೊಡುತ್ತೆ ಎಲ್ಲ ರಾಜಕೀಯ ಪಕ್ಷಗಳು ಅನ್ನುವಂಥದ್ದು ಇರತಕ್ಕಂಥ ದೊಡ್ಡ ಪ್ರಶ್ನೆ. ಒಂದು ಕಡೆ ಬಾಗಲಕೋಟೆಯಲ್ಲಿ ಟಿಕೆಟ್ ಇಶ್ಯೂ ವಿಚಾರದಲ್ಲಿ ಕಾಂಗ್ರೆಸ್ಗೆ ಅಷ್ಟಾಗಿ ಟೆನ್ಷನ್ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ HY ಮೇಟಿ ಅವರ ಪುತ್ರ ಇದ್ದಾರೆ, ಇಬ್ಬರು ಗಂಡ್ಮಕ್ಳಿದ್ದಾರೆ, ಒಬ್ಬರು ಹೆಣ್ಮಗು ಇದ್ದಾರೆ. ಮೂರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಟಿಕೆಟ್ ಸಿಗ್ಬೋದು ಅಂತ ಹೇಳಲಾಗ್ತಾ ಇದೆ. ಬಟ್ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಒಂದಷ್ಟು ಜಟಿಲವಾಗಬಹುದಾದಂಥ ಸಾಧ್ಯತೆ ಏನಾದರೂ ಇದೆಯಾ? SS ಮಲ್ಲಿಕಾರ್ಜುನ್ ಅವರ ಕುಟುಂಬಕ್ಕೆ ಸಿಗುತ್ತಾ ಟಿಕೆಟ್, ಅಥವಾ ಅಲ್ಪಸಂಖ್ಯಾತ ಸಮುದಾಯದ ಯಾರಿಗಾದ್ರೂ ಒಬ್ಬರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತಾ ಅನ್ನುವಂಥದ್ದು ಅಂತ ವಿನೋದ್? ಶಿವಶಂಕರ್, ನಿಜ ನೀವು ಹೇಳ್ತಿರೋದು. ಯಾಕಂದ್ರೆ ಒಂದು ಕಡೆ ರಾಜ್ಯದ ಎರಡು ಕ್ಷೇತ್ರಗಳ ಉಪಚುನಾವಣೆ ಏನ್ ನಡೀತಿದೆ, ಇಲ್ಲಿ ಒಂದು ಬಿಜೆಪಿಗಾಗ್ಲಿ ಮತ್ತೆ ಈ ಕಡೆ ಒಂದು ದಾವಣಗೆರೆಯಲ್ಲಿ ಬಿಜೆಪಿಗಾಗ್ಲಿ ಮತ್ತೆ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಅಷ್ಟೊಂದೇನೋ ಒಳ ಬೇಗುದಿಗಳು ಇಲ್ಲ. ಆದ್ರೆ ಈ ಒಂದು ಕಾಂಗ್ರೆಸ್ ನಲ್ಲಿ ಅನ್ನೋದೇನಿದೆ ಅದು ಒಳ ಬೇಗುದಿದೆ. ಎರಡು ಕ್ಷೇತ್ರದಲ್ಲೂ ಇದೆ. ಒಂದು ಕಡೆ ಒಂದು ದಾವಣಗೆರೆಯಲ್ಲಿ ಶಿವಶಂಕರಪ್ಪ ಫ್ಯಾಮಿಲಿಯವರು, ಅಂದ್ರೆ ಶಿವಶಂಕರಪ್ಪ ಮೊಮ್ಮಗ ಅಂದ್ರೆ SS ಮಲ್ಲಿಕಾರ್ಜುನ್ ಮಗನ್ನ ಆ ಕಡೆ ಕಳಿಸೋದಕ್ಕೆ ಈಗಾಗಲೇ ಒಂದು SS ಮಲ್ಲಿಕಾರ್ಜುನ್ ಅವರು ಮುಂದಾಗಿದ್ರು. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ನಾಯಕ, ಕಾಂಗ್ರೆಸ್ನ ಒಂದು ಪ್ರಬಲ ಸಮುದಾಯದ ನಾಯಕ, ಮುಸ್ಲಿಂ ಸಮುದಾಯದ ನಾಯಕ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಮುಸ್ಲಿಂ ಸಮುದಾಯಕ್ಕೆ ನೀವುಗಳು ಅಂದ್ರೆ ಒಂದು ಸೀಟನ್ನು ಕೊಡಬೇಕು, ನಾವು ಗೆದ್ದು ತೋರಿಸ್ತೀವಿ. ಯಾಕಂದ್ರೆ ನಿರ್ಣಾಯಕ ಮತಗಳು ಇರೋದು ಒಂದು ಅಲ್ಪಸಂಖ್ಯಾತ, ಆ ಒಂದು ಕಾರಣಕ್ಕೆ ನೀವು ನಮ್ಗೆ ಕೊಡಬೇಕನ್ನುವ ಹಕ್ಕನ್ನು ಒಂದು ಹೇಳಿದ್ರು. ಆದ್ರೆ ಇಲ್ಲಿ ಈ ಉಭಯ ನಾಯಕರುಗಳ ಹೇಳಿಕೆಯಿಂದ ಅದು ವರಿಷ್ಠರ ಮಟ್ಟಿಗೆ ಹೋಯ್ತು. ಒಂದು ಅವರ ವರಿಷ್ಠರ ಸೂಚನೆ ಮೇರೆಗೆ ಒಂದು DCM DK ಶಿವಕುಮಾರ್ ಒಂದು ಸಂಧಾನ ಸಭೆ ಮಾಡಿದ್ರು. ಆದ್ರೆ ಸಂಧಾನ ಸಭೆ ಮಾಡಿದ್ರು ಸಹ ಒಂದು ಇಲ್ಲಿ ಒಳ ಬೇಗುದಿ ಅನ್ನೋದು ಪ್ರಸ್ತುತವಾಗಿ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಏನು ದಾವಣಗೆರೆಯಲ್ಲಿ ಮುಸ್ಲಿಮರ ಓಟುಗಳನ್ನು ಜೊತೆಗೆ ಒಂದ್ ವೇಳೆ ಮುಸ್ಲಿಮೇತರ ಒಂದು ವ್ಯಕ್ತಿಗೆ ಏನಾದ್ರು ಕೊಟ್ಟಂತ ಸಂದರ್ಭದಲ್ಲಿ ಮುಸ್ಲಿಂ ಓಟುಗಳು ಕೈ ತಪ್ಪುವ ಸಾಧ್ಯತೆಗಳಿದೆ. ಅದೊಂದು ಕಡೆ ಇನ್ನು ರೇಸ್ ನಲ್ಲಿ ಯಾರ್ಯಾರಿದೆ ಅಂತ ನಾವು ನೋಡಿದ್ರೆ MLC ಒಂದು ಅಬ್ದುಲ್ ಜಬ್ಬಾರ್ ಅವರು ಒಂದು ರೇಸ್ ನಲ್ಲಿ ಇದ್ದಾರೆ. ಜೊತೆಗೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಕಾರ್ಯದರ್ಶಿ ಆಗಿರ್ತಕ್ಕಂತ ಒಂದು ಸೈಯದ್ ಖಾಲಿದ್ ಸಹ ಒಂದು ಈ ರೇಸ್ ಅಲ್ಲಿ ಇದ್ದಾರೆ. ಇನ್ನು ಪ್ರಮುಖವಾಗಿ ಇನ್ನು ದಾವಣಗೆರೆಯಲ್ಲಿ ಒಂದು ಶಾಮನೂರ್ ಕುಟುಂಬದ ಒಂದು ಕುಡಿಯುವ ಸಹ ಈ ಒಂದು ರೇಸ್ ನಲ್ಲಿ. ಆದ್ರೆ ಹೈಕಮಾಂಡ್ ನಾಯಕರಾಗ್ಲಿ ಜೊತೆಗೆ KPCC ಅಧ್ಯಕ್ಷರುಗಳು ಯಾವ ತರ ಡಿಸಿಷನ್ ತೆಗೆದುಕೊಳ್ತಾರೋ ಅದು ಒಂದು ಮುಖ್ಯ. ಯಾಕಂದ್ರೆ ಈಗ ಬಾಗಲಕೋಟೆಯಲ್ಲಿ ಹೇಗೆ ಒಂದು ಲಿಂಗಾಯತ ಸಮುದಾಯ ನಿರ್ಣಾಯಕವೋ ಅದೇ ಒಂದು ನಿಟ್ಟಿನಲ್ಲಿ ಒಂದು ದಾವಣಗೆರೆಯಲ್ಲೂ ಸಹ ಒಂದು ಮುಸ್ಲಿಂ ಸಮುದಾಯ ನಿರ್ಣಾಯಕ ಆಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ವರಿಷ್ಠರು ಯಾರಿಗೆ ಒಂದು ಟಿಕೆಟ್ ಕೊಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು. ಯಾಕಂದ್ರೆ ಅಂದುಕೊಂಡಷ್ಟು ಸುಲಭವಲ್ಲ. ಈಗಾಗಲೇ ಒಂದು ಪ್ರಸ್ತುತವಾಗಿ ಎಲೆಕ್ಷನ್ ಮಾಡಿ ಮುಗಿಸಕ್ಕೆ ಕೇವಲ 20 ದಿನಗಳ ಕಾಲಾವಕಾಶ ಇದೆ. ಆ ಒಂದು 20 ದಿನಗಳ ಕಾಲಾವಕಾಶದಲ್ಲಿ ಇವರು ಉಭಯ ನಾಯಕರುಗಳನ್ನ ಮನ್ನಣೆ ತೆಗೆದುಕೊಂಡು ಅವರು ವಿಶ್ವಾಸ ಗಳಿಸಿ ಜೊತೆಗೆ ಒಗ್ಗಟ್ಟಾಗಿ ಚುನಾವಣೆಗೆ ಹೋದಂತ ಸಂದರ್ಭದಲ್ಲಿ ಮಾತ್ರ ಒಂದು ಕಾಂಗ್ರೆಸ್ಗೆ ಎರಡು ಕ್ಷೇತ್ರದಲ್ಲಿ ಜಯ ಸಿಗುವ ಸಾಧ್ಯತೆಗಳಿದೆ. ಒಂದು ವೇಳೆ ಏನಾದ್ರೂ ಒಳಬೇಗಿದೆ ಅನ್ನೋದು ಕಂಟಿನ್ಯೂ ಆಗಿದ್ದೇ ಆದಲ್ಲಿ ಆ ಒಂದು ಸಂದರ್ಭದಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗುವ ಸಾಧ್ಯತೆಗಳ ಜೊತೆಗೆ ಮೂರನೇ ಪಾರ್ಟಿಯವರು ಅದನ್ನ ಉಪಯೋಗ ಮಾಡಿಕೊಳ್ಳುವ ಸಾಧ್ಯತೆಗಳಿದೆ. ಇನ್ನು ಈ ಕಡೆ ಬಾಗಲಕೋಟೆ ಕ್ಷೇತ್ರದಲ್ಲಿ ನಾವು ಬಂದಂತ ಸಂದರ್ಭದಲ್ಲಿ HY ಮೇಟಿ ಅವರ ಕುಟುಂಬದಲ್ಲಿ ಇದೀಗ ಒಂದು ತೀವ್ರ ಪೈಪೋಟಿ ಎದುರಾಗಿದೆ. ಅಂದ್ರೆ
ಅವರು 3 ಜನ ಮಕ್ಕಳು, ಅದರಲ್ಲಿ ಪುತ್ರ ಮಲ್ಲಿಕಾರ್ಜುನ್ ಆಗಿರ್ಲಿ, ಉಮೇಶ್ ಆಗಿರ್ಲಿ, ಪುತ್ರಿ ರಾಧಾಬಾಯ ಕಮಿಟಿ, ಈ 3 ಜನರ ಮಧ್ಯೆ ಪೈಪೋಟಿ. ಯಾಕಂದ್ರೆ ಒಂದೇ ಕುಟುಂಬದವರಲ್ವಾ, ಒಬ್ರಿಗೊಬ್ಬರು ಸಮಾಧಾನ ಮಾಡಿ ಒಂದು ಟಿಕೆಟ್ ಕೊಡಿಸಿದ್ರು ಸಹ ಒಂದು ಬಾಗಲಕೋಟೆ ಏನು ಅಷ್ಟೊಂದು ಕಾಂಪ್ಲಿಕೇಟ್ ಆಗಲ್ಲ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸಹ. ಒಂದು ರೀತಿಯಲ್ಲಿ ಇನ್ನು ಬಿಜೆಪಿ ಕಡೆ ಒಂದು ವೀರಣ್ಣ ಚರಂತಿಮಠ ಅಂದ್ರೆ ಕಳೆದ ಬಾರಿ ಏನು ಬಿಜೆಪಿ ಪಕ್ಷದಿಂದ ಗೆದ್ದಿದ್ರು ಅವರು ಈ ಒಂದು ರೇಸ್ ನಲ್ಲಿ ಇದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಬಿಜೆಪಿ ಯಾರಿಗೆ ಒಂದು ನಿರ್ಧಾರ ಮಾಡಿ ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಕಾದು ನೋಡ್ತಿದೆ. ಆದ್ರೆ ಶಿವಶಂಕರ್ ಪ್ರಸ್ತುತವಾಗಿ ಕಾಂಗ್ರೆಸ್ಗೆ ಇದೀಗ ಬಿಸಿ ತುಪ್ಪವಾಗಿದೆ. ಯಾರಿಗೆ ಕೊಟ್ಟರು ಒಂದು ಆ ಒಂದು ಸಮುದಾಯದ ನಾಯಕಗಳನ್ನು ವಿರೋಧ ಆಗೋದು ನಿಶ್ಚಿತ. ಜೊತೆಗೆ ಇದರಿಂದ ನೇರ ಎಫೆಕ್ಟ್ ಒಂದು ಎಲೆಕ್ಷನ್ ಮೇಲೆ, ಬೈ ಎಲೆಕ್ಷನ್ ಮೇಲೆ ಬೀಳಿದೆ, ಒಳಬೇಗದ ನಾಯಕರುಗಳು ಒಳಬೇಗದಿಂದ. ಅದೊಂದು ಕಡೆ ಆದ್ರೆ ಈಗ ಮತ್ತೊಂದು ಕಡೆ ಈಗ ನೋಡಿ, ಯಾವುದೇ ಒಂದು ಬೈ ಎಲೆಕ್ಷನ್ ನಡೆದ ನಿಧನ ಆಗಿರ್ತಕ್ಕಂಥ ಕ್ಷೇತ್ರಗಳ ತೆರವಾದಂತ ಕ್ಷೇತ್ರಗಳಿಗೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಒಂದು ಟಿಕೆಟ್ ಕೊಡೋದು ಸರ್ವೇ ಸಾಮಾನ್ಯ. ಯಾಕಂದ್ರೆ ಇದೇ ಒಂಥರ ಒಂದು ಸಾಕಷ್ಟು ಬಾರಿ ಒಂದು ನಿಧನದಿಂದ ತೆರವಾಗಿರ್ತಕ್ಕಂಥ ಸ್ಥಾನಗಳಿಗೆ ಒಂದು ಮಕ್ಕಳುಗಳನ್ನ ನಿಲ್ಲಿಸೋದಾಗಿರ್ಲಿ, ಅವ್ರ ಕುಟುಂಬದ ಅಣ್ಣ ತಮ್ಮಂದಿರಿಗೆ ಟಿಕೆಟ್ ಕೊಟ್ಟು ಎಲೆಕ್ಷನ್ ಗೆಲ್ಲಿಸುವ ಕೆಲಸಗಳನ್ನ 3 ಪಕ್ಷದಲ್ಲಿ ಮಾಡ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದೀಗ ಒಂದು ದಾವಣಗೆರೆಯಲ್ಲಿ ಯಾರಿಗೆ ಕೊಡ್ತಾರೆ, ಜೊತೆಗೆ ಈ ಒಂದು ಕುಟುಂಬ ರಾಜಕಾರಣಕ್ಕೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಂತಾರೆ ಶಾಮನೂರು ಕ್ಷೇತ್ರಕ್ಕೆ ಅನ್ನೋದು ಕಾದ್ ನೋಡ್ಬೇಕಿದೆ ಶಿವಶಂಕರ್. ಹೀಗಾಗಿ